ಈ ಯಾವುದೇ ಕ್ಷೇತ್ರದಲ್ಲಿ ಕೂಡ ನಾವು ಎಕ್ಸ್ಪರ್ಟ್ಸ್ ಅಲ್ಲ. ಉದ್ಯಮದಲ್ಲಿಯೂ ಎಕ್ಸ್ಪರ್ಟ್ಸ್ ಅಲ್ಲ, ಅಥವಾ ಕೃಷಿ ಕ್ಷೇತ್ರದಲ್ಲೂ ಎಕ್ಸ್ಪರ್ಟ್ಸ್ ಅಲ್ಲ. ನಮ್ಮ ಕ್ಷೇತ್ರ ಸ್ವಲ್ಪ ವಿಭಿನ್ನ ಕ್ಷೇತ್ರ. ಸಾಧಾರಣವಾಗಿ ಯಾರಿಗೂ ಹೇಳಲಿಕ್ಕೆ ಆಗದ, ಯಾರಿಗೂ ಕೇಳಲಿಕ್ಕೆ ಆಗದಂತ ಕ್ಷೇತ್ರದಲ್ಲಿ ನಾವು ನಮ್ಮ ವಹಿವಾಟುಗಳನ್ನು ಮಾಡ್ತಾ ಇರುವಂತದ್ದು ನೀವು ಕಂಡಿದ್ದೀರಿ. ಆದ್ರೆ ನನಗೆ ಅನಿಸುತ್ತೆ ಈ ಒಂದು ಕಾರ್ಯಕ್ರಮ ಯಾವ ಒಂದು ಸಮುದಾಯ ಕೇವಲ ಕೃಷಿ ಆಧಾರಿತವಾದಂತಹ ವ್ಯವಸ್ಥೆಯಲ್ಲಿತ್ತು, ಇವತ್ತು ಕೃಷಿ ಅಂತ ಹೇಳಿದ್ರೆ ಒಂದು ಅನುತ್ಪಾದಕ ವಲಯ ಅಂತ ಹೇಳುವಂತ ಒಂದು ಭಾವನೆ ಕೃಷಿಕರಲ್ಲಿಯೂ ಬಂದಿದೆ, ಸಾಮಾಜಿಕ ವ್ಯವಸ್ಥೆಯಲ್ಲಿಯೂ ಬಂದದನ್ನು ನಾವು ಕಂಡಿದ್ದೇವೆ. ಇಂಥ ಸಂದರ್ಭದಲ್ಲಿ ಒಕ್ಕಲಿಗರು ಸಾಧಾರಣ ಸ್ವಾಭಿಮಾನಿಗಳು ಅಂತ ಹೇಳುವಂತ ಒಂದು ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದ್ದೇವೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಅಂತ ಹೇಳುವಂಥದ್ದನ್ನ ನಾವೇ ಅದರ ಮೌಲ್ಯಮಾಪನ ಮಾಡಬೇಕು, ಬೇರೆಯವರು ಮೌಲ್ಯಮಾಪನ ಮಾಡ್ಲಿಕ್ಕೆ ಆಗುದಿಲ್ಲ. ಕೇವಲ ಪ್ರಚಾರಕ್ಕೋಸ್ಕರ, ಕೇವಲ ಯಾವುದೋ ಒಂದು ಕ್ಷೇತ್ರ ಅದು ತನ್ನ ಸ್ವಂತಿಕೆಯ ದುಡಿಮೆಯ ಆಧಾರಿತವಾದಂತಹ ವ್ಯವಸ್ಥೆಯಿಂದ ವಿಭಿನ್ನ ರೀತಿಯಲ್ಲಿ ಹೋಗ್ತಾ ಇರುವಂತ ಈ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸ್ವಲ್ಪ ಮಟ್ಟಿಗೆ ಕೃಷಿ ವಲಯ, ನನ್ನ ಖಂಡಿತವಾಗಿಯೂ ಕೃಷಿ ವಲಯಕ್ಕೆ ನನ್ನ ವಿಶೇಷವಾದಂತ ಗೌರವ ಇದೆ. ಇವತ್ತು ಕೃಷಿ ವಲಯದಲ್ಲಿ ಕೂಡ ಭಾರತ ದೇಶ ಅತ್ಯಂತ ಅದ್ಭುತ ದೇಶವಾಗಿ ಪರಿವರ್ತನೆ ಅದನ್ನು ಕಂಡಿದ್ದೀವಿ. ಹಾಲು ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ ನಂಬರ್ 1 ಕ್ಷೇತ್ರದಲ್ಲಿ ನಾವಿದ್ದೀವಿ. ಇವತ್ತು ಅಗ್ರಿಕಲ್ಚರ್ ಪ್ರೊಡ್ಯೂಸ್, ನಿಮ್ಮ ಪ್ಲಾಂಟೇಶನ್ ಕ್ರಾಪ್ಸ್ ಯಾವುದೇ ಇರಬಹುದು, ಅದರಲ್ಲಿ ಭಾರತ ಇವತ್ತು ಮುಂಚೂಣಿಯ ರಾಷ್ಟ್ರವಾಗಿದೆ. ನಮ್ಮ ನೆರೆಯ ಮಿಡ್ಲ್ ಈಸ್ಟ್ ರಾಷ್ಟ್ರಗಳು, ಮರುಭೂಮಿ ಆ ರಾಷ್ಟ್ರಗಳಲ್ಲಿ ಅವರಿಗೆ ಸಾಕಷ್ಟು ದುಡ್ಡು ಬರ್ಬೋದು, ಆದ್ರೆ ಅವರು ಬದುಕಬೇಕು ಅಂತ ಹೇಳಿದ್ರೆ ಭಾರತ ದೇಶವನ್ನು ಅವಲಂಬನೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾವು ಇವತ್ತು ಇಡೀ ಜಗತ್ತಿನಲ್ಲಿ ನೋಡ್ತಾ ಇರುವಂತದ್ದು ನಾವು ಕಂಡಿದ್ದೇವೆ. ಗೌರವಗಳ ಕೊರತೆ ಸ್ವಲ್ಪ ರೈತರಿಗೆ ಇರ್ಬೋದು, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ಸ್ವಾಭಿಮಾನಕ್ಕೆ ಯಾವತ್ತೂ ಒಕ್ಕಲಿಗರು ಅಥವಾ ರೈತರು ಅವರು ಹಿಂದೆ ಬೀಳಲಿಲ್ಲ ಅಂತ ಹೇಳುವಂಥದ್ದು ನಾವು ಕಂಡಿದ್ದೇವೆ. ಇವತ್ತು ಜಗತ್ತೇ ಒಂದು ದೊಡ್ಡ ಒಂದು ಮೊಬೈಲ್ ಇದ್ರೆ ಇಡೀ ಜಗತ್ತನ್ನು ಮ್ಯಾನೇಜ್ ಮಾಡಬಲ್ಲೆವು ಅಂತ ಹೇಳುವಂತ ಹಂತಕ್ಕೆ ನಾವಿವತ್ತು ಬಂದ್ಬಿಟ್ಟಿದ್ದೀವಿ. ಭಾರಿ ಕಾಂಪಿಟೇಟಿವ್ ವರ್ಲ್ಡ್ ಇವತ್ತು. ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ಕೂಡ ಕಾಂಪಿಟೇಷನ್ ಇಲ್ಲದಂತ ಜಾಗವೇ ಇಲ್ಲ. ಆದ ಕಾರಣ ಈ ಪೈಪೋಟಿಯುಕ್ತ ಜಾಗತಿಕ ವ್ಯವಸ್ಥೆಯಲ್ಲಿ ಈ ಸಮಾಜ ಕೂಡ ಇತರ ಸಮಾಜ ಜೊತೆ ಪೈಪೋಟಿ ಮಾಡುವಂಥದ್ದಲ್ಲ, ನಮಗೆ ನಾವೇ ಪೈಪೋಟಿ ಮಾಡುವಂತಕ್ಕೆ ಬಂದಿದ್ದೀವಿ. ನಾವು ಎಲ್ಲದರಲ್ಲಿ ಮುಂಚೂಣಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಒಂದಷ್ಟು ಸಂಗತಿಗಳನ್ನು ನಾವು ಮಾಡಲೇಬೇಕು. ಇವತ್ತು ನಾವು ನೋಡಿದ ಹಾಗೆ ಈ ಸವಾಲನ್ನ ಸ್ವೀಕಾರ ಮಾಡುವಂಥದ್ರಲ್ಲಿ ನಾವು ಮುಂಚೂಣಿಯಲ್ಲಿ ಇರಬೇಕಾಗಿದೆ. ನಾವು ಇವತ್ತು ನಮ್ಮ ಕೃಷಿ ಆ ಭಾಗದಿಂದ ಪೂರ್ತಿಯಾಗಿ ಶಿಫ್ಟ್ ಮಾಡಬೇಕು ಅಂತಿಲ್ಲ. ಅದನ್ನು ಇಟ್ಟುಕೊಂಡು ನಮ್ಮ ಮಕ್ಕಳಿಗೆ ಸಾಕಷ್ಟು ವಿದ್ಯಾಭ್ಯಾಸ ಈ ದೇಶದಲ್ಲಿ ಸಿಗ್ತಾ ಇದೆ. ಸಾಕಷ್ಟು ಜನ ಇಂಜಿನಿಯರ್ಸು, ಡಾಕ್ಟರ್ಸು ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಆದರೆ ಪ್ರತಿಯೊಬ್ಬನಿಗೂ ಸವಾಲಿದೆ. ಆ ಸವಾಲನ್ನ ಸ್ವೀಕಾರ ಮಾಡಬೇಕಾದ್ರೆ ನಾವು ಒಂದು ರೀತಿ ನಮ್ಮಲ್ಲಿ ವಿಶೇಷವಾಗಿ ಯಾವ ಕ್ಷೇತ್ರಕ್ಕೆ ನಾವು ಹೋಗ್ತೇವೆ ಆ ಕ್ಷೇತ್ರದ ಸ್ಕಿಲ್ ನಮ್ಮಲ್ಲಿ ಇರಬೇಕಾಗುತ್ತೆ. ಹಾರ್ಡ್ ವರ್ಕ್, ಒಂದು ಪರಿಶ್ರಮ, ಅದು ಖಂಡಿತವಾಗಿ ಭಾರಿ ಅಗತ್ಯ ಅಂತ ನಾನು ತಿಳ್ಕೊಳ್ತೇನೆ. ಕಮಿಟ್ಮೆಂಟ್, ನಾವು ನಮ್ಮ ಒಂದು ಇಚ್ಛಾಶಕ್ತಿಯನ್ನ ಪರಿಪೂರ್ಣವಾಗಿ ಅದರ ಕಡೆ ಹಾಕುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳುವಂತ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡಬೇಕು. ಪ್ರಾಯಶಃ ಈ ಕಾರ್ಯಾಗಾರ ಒಂದು ಅದ್ಭುತವಾದಂತ ಉದ್ಯಮಿ ಒಕ್ಕಲಿಗರ ಈ ಕಾರ್ಯಾಗಾರ ಇದೆಲ್ಲವನ್ನು ಕೊಡುವಂಥದ್ದು. ನಮ್ಮ ಆ ಜನಾಂಗಕ್ಕೆ ಯುವಕರೇ ಮುಂದೆ ಹೋಗಿ ನಾವಿದ್ದೇವೆ ಅಂತ ಹೇಳುವಂಥದ್ದನ್ನು, ನಿಮಗೆ ಯಾವುದೆಲ್ಲ ಮಾಹಿತಿಗಳು ಬೇಕು ಆ ಮಾಹಿತಿಗಳನ್ನೆಲ್ಲ ಕೊಡುವಂಥದ್ದು ನಾಲೆಜ್, ನಿಮಗೆ ಒಂದು ಪ್ರೇರಣೆ ಕೊಡುವಂಥದ್ದು, ಒಂದು ಕಮಿಟ್ಮೆಂಟ್, ಮುಂದೆ ಹಿಂಗೆ ಇರಬೇಕು ಅಂತ ಹೇಳುವಂಥ ಭಾವನೆಗಳನ್ನು ಸೃಷ್ಟಿ ಮಾಡುವಂಥದ್ದು. ಮತ್ತು ಇಲ್ಲಿ ಬಂದವರೆಲ್ಲ ನೋಡಿದ ಮೇಲೆ ನಮಗೆ ಅನಿಸ್ತದೆ ನಾವು ಕೂಡ ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಮಗೆ ಕೂಡ ಯಶಸ್ಸು ಸಿಗ್ತದೆ ಅಂತ ಹೇಳುವಂತ ಈ ಎಲ್ಲಾ 4 ಭಾವನೆಗಳನ್ನ ಕ್ರೋಢೀಕರಣ ಮಾಡುವಂತ
ಒಂದು ವೇದಿಕೆ ಇದು ಅಂತ ನಾನು ತಿಳ್ಕೊಳ್ತಾ ಇದ್ದೆ. ಪ್ರಾಯಶಃ ಕಾಲ ಒಂದಿತ್ತು, ನಿಮ್ಗೆ ಗೊತ್ತು, ಎಲ್ಲವನ್ನ ನಾವು ಮೇಡ್ ಇನ್ ಚೈನಾ, ಮೇಡ್ ಇನ್ ಜರ್ಮನಿ, ಮೇಡ್ ಇನ್ ಜಪಾನ್, ಮೇಡ್ ಇನ್ ಅಮೆರಿಕ ಅಂತ ಹೇಳೋದಕ್ಕೆ ಒತ್ತು ಕೊಡುವಂತ ಕಾಲ ಇದ್ದದನ್ನು ನಾವು ಕಂಡಿದ್ದೇವೆ. ಆದರೆ ಬರಬರುತ್ತಾ ಇತ್ತೀಚಿನ ಒಂದು ದಶಕಗಳಿಂದೀಚೆ ನೀವು ಕಂಡಿದ್ದೀರಿ ಮೇಡ್ ಇನ್ ಇಂಡಿಯಾ ಅಂತ ಹೇಳೋದಕ್ಕೆ ಅದ್ಭುತವಾದಂತ ಒಂದು ಬೆಂಬಲ ಸಿಕ್ಕಿರುವಂತದ್ದು. ಭಾರತ ದೇಶದಲ್ಲಿ ತಯಾರು ಮಾಡುವಂತ ಪ್ರತಿಯೊಂದು ವಸ್ತು ಕೂಡ ಇವತ್ತು ಜಾಗತಿಕ ಮಟ್ಟದಲ್ಲಿ ತನ್ನ ಸ್ಟ್ಯಾಂಡರ್ಡ್ ಅನ್ನು ಉಳಿಸಿಕೊಂಡಿದೆ ಮತ್ತು ವ್ಯಾವಹಾರಿಕ ವ್ಯವಸ್ಥೆಯನ್ನು ಹೆಚ್ಚಿಗೆ ಮಾಡಿದೆ. ನಾವೆಲ್ಲ ಕೇಳಿದ್ದೇವೆ, ಇವತ್ತು ಇಂಡಿಯಾ ಇಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಇನ್ ದಿ ವರ್ಲ್ಡ್. ನಾವೇ ಹೇಳುವಂಥದ್ದಲ್ಲ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ಗಳು ಹೇಳ್ತವೆ ನಮ್ಮ GDP ಗ್ರೋತ್, ಆರ್ಥಿಕವಾದಂತ ನಮ್ಮ ಆ ಒಂದು ಸ್ಥಾನಮಾನ ಇವತ್ತು ಭಾರಿ ದೊಡ್ಡ ರೀತಿಯಲ್ಲಿ ಮುಂದೆ ಹೋಗ್ತಾ ಇರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಆಗಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಜಾಗತಿಕ ಮಟ್ಟದಲ್ಲಿ ನಮ್ಮ ವ್ಯಾವಹಾರಿಕ ವ್ಯವಸ್ಥೆಗಳು ನಡಿಬೇಕಾದವು, ಮುಂದೆ ಹೋಗ್ಬೇಕಾದಂತ ಸಂಗತಿಗಳಿದ್ದಾವೆ. ನಾವು ಹಿಂದಂತ ಹೇಳೋದಿಲ್ಲ. ನೀವು ನೋಡಿದರೆ ಇವತ್ತು ಮೊಬೈಲ್ ಉತ್ಪಾದನೆಯಲ್ಲಿ ಭಾರತ ಜಗತ್ತಿನಲ್ಲಿ 2ನೇ ಸ್ಥಾನ. ಭಾರತದಲ್ಲಿ ಮೊಬೈಲ್ ಯೂಸ್ ಮಾಡುವಷ್ಟು ಬೇರೆ ಎಲ್ಲಿ ಯೂಸ್ ಮಾಡಲ್ಲ. ನಾವು ಬೇಕಾದ್ರೆ ಊಟ ಮಾಡುವಾಗ ಕೂಡ ನಮ್ಮ ಅನ್ನದ ತಟ್ಟೆಯನ್ನು ನೋಡಲ್ಲ, ಮೊಬೈಲ್ ನೋಡಿಕೊಂಡೇ ನಾವು ಊಟ ಮಾಡುವಂತ ದಿನಗಳನ್ನ ನಾವು ಇವತ್ತು ಎಲ್ಲ ಕಡೆ ನೋಡುವಂಥದ್ದನ್ನು ನಾವು ಕಂಡಿದ್ದೇವೆ. ಇದರ ಅರ್ಥ ಭಾರತ ಪ್ರಗತಿಯಲ್ಲಿದೆ. ಭಾರತದಲ್ಲಿರುವಂತ ಯುವ ಜನಾಂಗ ಯಾವುದೋ ಒಂದು ಕ್ಷೇತ್ರಗಳಲ್ಲಿ ತಮ್ಮತನವನ್ನ ವೃದ್ಧಿ ಮಾಡಿಕೊಂಡು ಹೋಗುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಕಂಡಿದ್ದೇವೆ. ಕೋವಿಡ್ ಬಂತು, ಬದುಕ್ತೇವೆ ಇಲ್ಲವಂತ ಗೊತ್ತಿರಲಿಲ್ಲ. ಹಿಂದಿನ ದಿನಗಳಲ್ಲಿ ಆ PPE ಕಿಟ್ ಭಾರತ ದೇಶದಲ್ಲಿ ತಯಾರಿಕೆ ಆಗ್ತಾ ಇರಲಿಲ್ಲ. ನೀವು ನೋಡಿರ್ಬೋದು, ವೆಂಟಿಲೇಟರ್ ಭಾರತ ದೇಶದಲ್ಲಿ ಇರಲಿಲ್ಲ. ಇವತ್ತು ಈ ದೇಶದ ಆ ಆಡಳಿತ ವ್ಯವಸ್ಥೆ ಎಲ್ಲರನ್ನು ಕೂಡ ಮೇಲೆತ್ತುವಂತ ಕೆಲಸ ಮಾಡಿ PPE ಕಿಟ್ ಇರ್ಬೋದು, ವೆಂಟಿಲೇಷನ್ ಇರ್ಬೋದು, ನಮ್ಮ ವಿಶೇಷವಾಗಿ ಲಸಿಕೆಗಳು, ನೀವು ಲಸಿಕೆಗಳನ್ನ ನೋಡಿದಿರಿ. ಜಗತ್ತಿನ 100 ರಾಷ್ಟ್ರಗಳಿಗೆ ನಾವು ಜಗತ್ತಿನ ಲಸಿಕೆಯನ್ನ ಭಾರತ ದೇಶದಿಂದ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ನೀವು ಕಂಡಿದ್ದೀರಿ. ಇದರ ಅರ್ಥ ಭಾರತ ನಮ್ಮ ಸ್ವಂತಿಕೆಯಿಂದಲೇ ಎಲ್ಲವನ್ನ ತಯಾರು ಮಾಡುವಂತ ಆ ತಾಕತ್ತು, ಕೆಪಾಸಿಟಿ ಇವತ್ತು ಬೆಳೀತಾ ಇರುವಂತದ್ದು ನಾವು ಕಂಡಿದ್ದೇವೆ. ಇದನ್ನೆಲ್ಲ ನಾವು ನೋಡ್ಬೇಕು. ಇವತ್ತು ರಕ್ಷಣಾ ವಲಯದಲ್ಲಿ ನೀವು ನೋಡಿದಿರಿ, ಯುದ್ಧ ವಿಮಾನ ತೇಜಸ್ ಜಗತ್ತಿನ ಅದ್ಭುತವಾದಂತ ಒಂದು ಯುದ್ಧ ವಿಮಾನ. ಇದನ್ನು ಭಾರತ ಸ್ವದೇಶಿ ಪರಿಕಲ್ಪನೆಯಲ್ಲಿ ನಾವು ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಸೂಪರ್ಸೋನಿಕ್ ನಿಮ್ಮ ಕ್ಷಿಪಣಿ ಬ್ರಹ್ಮೋಸ್ ಭಾರತದಲ್ಲೇ ತಯಾರಾದ್ದು. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಈ ಉದ್ದಿಮೆದಾರರು ಒಂದಷ್ಟು ವೇಗವಾಗಿ ಇವತ್ತು ಬೆಳೀತಾ ಇರುವಂತದ್ದು ನಾವು ಕಂಡಿದ್ದೇವೆ. ಇದನ್ನೆಲ್ಲ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತ ವೇದಿಕೆಗಳನ್ನು ತಯಾರು ಮಾಡಬೇಕು, ಅದಕ್ಕೆ ಬೇಕಾದಂತ ಮಾಹಿತಿಗಳನ್ನು ಕೊಡಬೇಕು, ಅದಕ್ಕೆ ಬೇಕಾದಂತ ಪ್ರೇರಣೆಗಳನ್ನು ಕೊಡಬೇಕು, ಅದಕ್ಕೆ ಬೇಕಾದಂತ ಆ ಒಂದು ವ್ಯವಸ್ಥೆಗಳನ್ನು ಮಾಡುವಂಥದ್ದು. ಪ್ರಾಯಶಃ ಈ ಒಕ್ಕಲಿಗರ ಈ ಒಂದು ವೇದಿಕೆ ಇಂಥ ಅದ್ಭುತ ಒಂದು ಬೆಂಬಲವನ್ನ ಈ ಸಮಾಜದ ಯಾರು ಕೃಷಿ ಭೂಮಿಯಲ್ಲೇ ದಿನದ 24 ಗಂಟೆ ತನ್ನ ರಕ್ತವನ್ನ ಬೆವರನ್ನಾಗಿ ಪರಿವರ್ತನೆ ಮಾಡಿ ದುಡಿತಾ ಇದ್ದವರಿಗೆ ಇನ್ನೂ ಕೂಡ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಸಬಲೀಕರಣ ಆಗದವರಿಗೆ ಒಂದು ದೊಡ್ಡ ವೇದಿಕೆ ಸೃಷ್ಟಿ ಮಾಡಿದೆ ಅಂತ ನಾನು ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ನಾನು ನಮ್ಮೆಲ್ಲ ಹಿರಿಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. IRS ಅಧಿಕಾರಿಗಳು ಅಲ್ಲಿಂದ ಇಲ್ಲಿಗೆ ಬಂದು ಈ ಸಮಾಜದ ಯುವಕರನ್ನ ಎತ್ತಬೇಕು ಅಂತ ಹೇಳುವಂತ ಭಾವನೆ ವ್ಯಕ್ತಪಡಿಸಿ ಅದಕ್ಕೆ ಬೇಕಾದಂತ ಎಲ್ಲವನ್ನ ಮಾಡ್ತಾ ಇರುವಂತದ್ದು ನಿಜವಾಗಿ ಇವತ್ತಿನ ಅವಶ್ಯಕತೆ ಅಂತ ತಿಳ್ಕೊಳ್ತಾ ಇದ್ದೀನಿ. ನಾನೇನು ಸುದೀರ್ಘವಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಈಗಾಗಲೇ ಉಲ್ಲೇಖ ಮಾಡಿದ ರೀತಿಯಲ್ಲಿ ಮೇಡ್ ಇನ್ ಚೈನಾ, ಮೇಡ್ ಇನ್ ಜಪಾನ್, ಮೇಡ್ ಇನ್ ಅಮೆರಿಕ ಅದೆಲ್ಲ ಹೋಗಿ ಮೇಡ್ ಇನ್ ಇಂಡಿಯಾ ಅಂತ ಹೇಳುವಂಥದ್ದು ಜಗತ್ತಲ್ಲಿ ಮೂಡಿ ಬರುವಂತದ್ದನ್ನು ಕಂಡಿದ್ದೇವೆ. ಇದಕ್ಕಾಗಿ ಭಾರತ ಸರ್ಕಾರ ಮೇಕ್ ಇನ್ ಇಂಡಿಯಾ ಅಂತ ಹೇಳುವಂತ ಒಂದು ಅದ್ಭುತ ಕಾರ್ಯಕ್ರಮಗಳನ್ನ 2014 ಸೆಪ್ಟೆಂಬರ್ ಅಲ್ಲಿ ಹಾಕಿಕೊಂಡದ್ದನ್ನು ನೀವು ಕಂಡಿದ್ದೀವಿ. ಮೇಕ್ ಇನ್ ಇಂಡಿಯಾ ಇದು ಒಂದು ರೀತಿಯಲ್ಲಿ ಭಾರತ ದೇಶವನ್ನು ಒಂದು ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಬೇಕು. ಭಾರತ ದೇಶ ಇತರ ದೇಶಗಳಿಗಿಂತ ಯಾವುದೇ ಉತ್ಪಾದನಾ ವಲಯದಲ್ಲಿ ಕಡಿಮೆ ಆಗಿರಬಾರದು ಅಂತ ಹೇಳುವಂತ ದೃಷ್ಟಿಕೋನದಲ್ಲಿ ಇದನ್ನು ಮಾಡಬೇಕು ಅಂತ ಹೇಳುವಂಥದ್ದು ಮಾಡಿ. ಇದರ ಮುಖ್ಯ ಉದ್ದೇಶವೇ ನೀವು ನೋಡಿರ್ಬೋದು, ವಿದೇಶಿ ಬಂಡವಾಳ ಹೂಡಿಕೆ ಅದನ್ನ ಮತ್ತು ಉದ್ಯಮಗಳನ್ನು ಆಕರ್ಷಣೆ ಮಾಡುವಂತ ಒಂದು ಮೂಲಭೂತ ವ್ಯವಸ್ಥೆಯೊಂದಿಗೆ ಇದನ್ನು ಪ್ರಾರಂಭ ಮಾಡಲಿಕ್ಕಾಗಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಕೈಗಾರಿಕೆಗಳಿಗೆ ಒಂದು ಲೈಸೆನ್ಸ್ ತಗೊಳ್ಬೇಕಾದ್ರೆ ಆ ವ್ಯಕ್ತಿ ಪಡ್ತಾ ಇರುವಂತ ಕಷ್ಟಗಳು
ಹೇಳಿ ಕೇಳಿ ಮಾತುಗಳಿಗೆ ಸಿಂಗಲ್ ವಿಂಡೋ ಸಿಸ್ಟಮ್ ಮತ್ತೊಂದು ಸಿಸ್ಟಮ್ ಹೇಳ್ತೇವೆ, ನೋಡಿದ್ರೆ ವಿಂಡೋಗಳೇ ಇಲ್ಲದಂತ ಪರಿಸ್ಥಿತಿಗಳು ನಿರ್ಮಾಣ ಅದನ್ನ ನಾವು ಕೂಡ ಆಡಳಿತ ಮಾಡಿದವರು ಇದ್ದು ಕೂಡ ಅದನ್ನ ಒಂದು ಹಂತದವರೆಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದಲ್ಲ. ಇವತ್ತು ಅದಕ್ಕೆ ಬೇಕಾಗಿ ಕೈಗಾರಿಕಾ ಲೈಸೆನ್ಸ್ಗಳನ್ನ ಮತ್ತು ನಿಯಮಗಳನ್ನ ಸರಳೀಕರಣ ಮಾಡುವಂತ ವ್ಯವಸ್ಥೆ ಈ ಮೇಕ್ ಇನ್ ಇಂಡಿಯಾದಲ್ಲಿ ಮಾಡಿರುವಂಥದ್ದು. ಉನ್ನತ ತಂತ್ರಜ್ಞಾನದ ಬಳಕೆ ಆಗ್ಬೇಕಾದ್ರೆ ಆ ಉನ್ನತ ತಂತ್ರಜ್ಞಾನದ ವ್ಯಾಪ್ತಿಗೆ ಒಳಪಡುವಂತ ಎಲ್ಲವನ್ನೂ ಕೂಡ ನಮ್ಮ ಬೇರೆ ಬೇರೆ ಭಾಗದಲ್ಲಿ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಸುಮಾರು 27 ಪ್ರಮುಖ ಕ್ಷೇತ್ರಗಳನ್ನ ಈ ಮೇಕ್ ಇನ್ ಇಂಡಿಯಾದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ವಿಶ್ವ ಮಟ್ಟದ ಆ ತಯಾರಿಕಾ ಕೇಂದ್ರಗಳನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಕೊಡುವಂಥದ್ದನ್ನ ಮೇಕ್ ಇನ್ ಇಂಡಿಯಾ ಆ ಕಾನ್ಸೆಪ್ಟ್ ನಲ್ಲಿ ಮಾಡಿದೆ. ನಾನು ತಿಳ್ಕೊಳ್ತಾ ಇದ್ದೇನೆ ನಾಯಕರು ಬಹುಶಃ ಮೇಕ್ ಇನ್ ಇಂಡಿಯಾದ ಬಗ್ಗೆ ಒಂದು ಸ್ಪೆಷಲ್ ಸೆಷನ್ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಇದರಿಂದ ನಮ್ಮ ತುಂಬಾ ಯುವಕರಿಗೆ ಎಲ್ಲೆಲ್ಲಿ ನಾವು ಮುಂದೆ ಹೋಗ್ಲಿಕ್ಕೆ ನಮಗೆ ಒಂದು ವೇಗ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳೋದನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಏನಿದರಲ್ಲಿ ಲಾಭ ಮೇಕ್ ಇನ್ ಇಂಡಿಯಾದಿಂದ? ದೇಶೀಯ ಉತ್ಪಾದನೆ ಮತ್ತು ನಮ್ಮ ವ್ಯಾಪಾರ ಅಭಿವೃದ್ಧಿಗೆ ನೆರವಾಗುವಂತ ಎಲ್ಲ ವ್ಯವಸ್ಥೆಗಳಿದ್ದಾವೆ. ಆಮದಿನ ಮೇಲೆ ನಾವು ಡಿಪೆಂಡೆಂಟ್ ಆಗಿರುವಂತದ್ದನ್ನು ಬಿಟ್ಟು ದೇಶ ಇಲ್ಲಿಯೇ ಉತ್ಪಾದನೆ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಇವತ್ತು ಎಂಪ್ಲಾಯ್ಮೆಂಟ್ ಜನರೇಷನ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಏರಿಯಾ. ಒಂದು ದೇಶದ ಡೆವಲಪ್ಮೆಂಟ್ಗೆ ಪ್ರಾಯಶಃ ಹೆಚ್ಚು ಉದ್ಯೋಗಗಳ ಸ್ಥಾಪನೆ ಆದ್ರೆ ನಮ್ಮ ಮಕ್ಕಳಿಗೆ ಕೂಡ ಉದ್ಯೋಗಗಳು ಲಭ್ಯ ಆಗುವಂತ ಕೆಲಸ ಕಾರ್ಯಗಳಾಗ್ತದೆ. ಇದೆಲ್ಲವೂ ಕೂಡ ಇದರಲ್ಲಿ ಆಗುವ ಲಾಭ. ಅದಕ್ಕಾಗಿ ಸ್ಕಿಲ್ ಡೆವಲಪ್ಮೆಂಟ್ ನಾವು ನೋಡಿದ್ದೇವೆ. ನಾನು ಹಳ್ಳಿಯಲ್ಲಿರುವಂತ ನಮ್ಮ ಹಿರಿಯರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ನ ಒಂದು ಕಾನ್ಸೆಪ್ಟ್ ಯಾವುದೇ ಕ್ಷೇತ್ರದಲ್ಲಿ ನಾವು ಯಶಸ್ವಿ ಆಗ್ಬೇಕಾದ್ರೆ ಆ ಕ್ಷೇತ್ರದ ಬಗ್ಗೆ ಪೂರ್ತಿ ಮಾಹಿತಿಗಳು ನಮ್ಮಲ್ಲಿ, ಆ ಕ್ಷೇತ್ರದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಾಗ ಅದನ್ನ ಲಾಭದಾಯಕವಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಏನಾಗ್ಬೇಕು, ಇದಕ್ಕೆಲ್ಲ ಕೌಶಲ್ಯದ ಅಗತ್ಯ ಇದೆ. ಅದಕ್ಕಾಗಿಯೇ ನಾವು ಒಂದು ರೀತಿ ಕೌಶಲ್ಯ ಅಭಿವೃದ್ಧಿಯ ವಿಶೇಷ ಆ ಒಂದು ವಿಚಾರಗಳನ್ನು ಮಾಡಿರುವಂತದನ್ನ ಕಂಡಿದ್ದೇವೆ. ಇವತ್ತು ಭಾರಿ ಸಂದರ್ಭದಲ್ಲಿ ನಮಗೆ ಆರ್ಥಿಕ ಆ ಒಂದು ವ್ಯವಸ್ಥೆಗಳೇ ನಮ್ಮನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುವಂತ. ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಇದೆ, ಪ್ರೊಡಕ್ಷನ್ ಇನ್ಸೆಂಟಿವ್, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಗಳಿದ್ದಾರೆ. ತುಂಬಾ ಸಂಗತಿಗಳು ನಮ್ಗೆ ಗೊತ್ತಿರೋದಿಲ್ಲ. ಸರ್ಕಾರದ ಯೋಜನೆಗಳನ್ನ ಘೋಷಣೆ ಮಾಡುವುದಷ್ಟೇ ನಮ್ಮ ಜವಾಬ್ದಾರಿಯಿಂದ ನಮ್ಮಂತ ರಾಜಕಾರಣಿಗಳು ತಿಳ್ಕೊಳ್ತಾರೆ. ಸರ್ಕಾರಿ ಯೋಜನೆಗಳನ್ನ ಘೋಷಣೆ ಮಾಡಿದ ಮೇಲೆ ಸರ್ಕಾರಿ ಯೋಜನೆಗಳನ್ನ ಅನುಷ್ಠಾನ ಮಾಡುವಂಥದ್ದು ನಿಜವಾದ ಒಂದು ರಾಜಕೀಯ ಕ್ಷೇತ್ರದ ಕೆಲಸ ಆಗಬೇಕು. ಅದನ್ನು ಮಾಡಲಿಕ್ಕೆ ಪ್ರಾಯಶಃ ಇಂಥ ಸಭೆ ಸಮಾರಂಭಗಳು ಸಾಧ್ಯತೆ ಆಗುತ್ತೆ ಅಂತ ಹೇಳೋದು. ಯಾವುದನ್ನೆಲ್ಲ ಮೇಕ್ ಇನ್ ಇಂಡಿಯಾ ಬೆಂಬಲಿಸ್ತದೆ? ಇವತ್ತು ಮೇಕ್ ಇನ್ ಇಂಡಿಯಾ ಎಲೆಕ್ಟ್ರಾನಿಕ್ ಮೊಬೈಲ್ ಉತ್ಪಾದನೆಗೆ ಸಾಕಷ್ಟು ಇವತ್ತು ಪುಷ್ ಕೊಡುವಂಥದ್ದು. ಇವತ್ತು ಸೋಲಾರ್ ಎನರ್ಜಿಯ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ. ರೈತರು ಕೂಡ ಮನೆಯಲ್ಲಿ ನಮ್ಮ ಪಂಪ್ ಓಡಾಟ ಮಾಡ್ಲಿಕ್ಕೆ ಮತ್ತೊಂದಕ್ಕೆಲ್ಲ ಸೋಲಾರ್ ವಿದ್ಯುತ್ಗಳ ಬಳಕೆ ಮಾಡುವಂಥದ್ದು. ಇದು ತಮ್ಮ ಪಂಪುಗಳ ಚಾಲನೆಗೆ ವಿದ್ಯುತ್ ಬಿಲ್ ಕಡಿಮೆ ಮಾಡ್ಲಿಕ್ಕೆ ಇದಕ್ಕೆ ಬೇಕಾದಂಥದ್ದು. ಇವತ್ತು ಔಷಧಿ ಉತ್ಪಾದನಾ ವಲಯ ಅತ್ಯಂತ ವೇಗವಾಗಿ ಕೋವಿಡ್ ನಂತರ ಭಾರತದಲ್ಲಿ ಬೆಳೆದಿದೆ. ಯಾವಾಗ PPE ಕಿಟ್ ಮತ್ತೆ ನಾವು ಲಸಿಕೆಗಳನ್ನೆಲ್ಲ ತಯಾರು ಮಾಡಿ ಜಗತ್ತಿಗೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆವು, ಅದರ ನಂತರ ಇದೆಲ್ಲ ಮುಂದೆ ಹೋಗುವಂತ ಸಂಗತಿ ಆಗಿದೆ. ಟೆಲಿಕಾಂ ಕ್ಷೇತ್ರ, ಅದಕ್ಕೂ ಕೂಡ ಬೇಕಾದಂತ ಎಲ್ಲವನ್ನ ಕೂಡ ಇವತ್ತು ನಾವೆಲ್ಲ ಡೀಸೆಲ್, ಪೆಟ್ರೋಲು ಇದರ ಅವಲಂಬನೆಗಿಂತ ನಾವು ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳುವಂತ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇದರಿಂದಾಗಿ ಅದರಲ್ಲಿ ಬ್ಯಾಟರಿಗಳ ತಯಾರಿ ಇರ್ಬೋದು, ಮತ್ತೊಂದಿರ್ಬೋದು, ಇದನ್ನೆಲ್ಲ ಮಾಡ್ಲಿಕ್ಕೆ ಈ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನಮಗೆ ಭಾರಿ ಬೆಂಬಲ ಕೊಡ್ತದೆ. ನಮಗೆ ಇದರಿಂದಾಗುವ ಪ್ರಯೋಜನ ಏನು? ಇವತ್ತು ಈ ದೇಶ ಜಗತ್ತಿನ ಒಂದು ಯಶಸ್ವಿ ರಾಷ್ಟ್ರ ಆಗ್ಬೇಕು ಅಂತ ಹೇಳಿದ್ರೆ ಇತರ ರಾಷ್ಟ್ರಗಳೊಂದಿಗೆ ಪೈಪೋಟಿ ಮಾಡಿ ಅವರಿಗಿಂತ ಮುಂಚೂಣಿಯಲ್ಲಿ ನಾವು ಇದ್ದೇವೆ ಅಂತ ಹೇಳುವಂತ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳಾಗಬೇಕು. ಅದಕ್ಕೆ ಬೇಕಾಗಿ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಭಾರತ ತನ್ನ ಪ್ರತಿಯೊಂದು ಶಕ್ತಿಯನ್ನು ಕೂಡ ಮೇಲೆ ತಗೊಂಡು ಹೋಗುವಂತದ್ದು ಮಾಡ್ತದೆ. ಸೆಂಟ್ರಲ್ ಗವರ್ಮೆಂಟ್ ಇದಕ್ಕಾಗಿ ಪ್ರತ್ಯೇಕ ಸ್ಕೀಮ್ಗಳನ್ನ ಈ ಮೇಕ್ ಇಂಡಿಯಾದ ಒಳಗೆ ಅಳವಡಿಸಿಕೊಂಡದನ್ನು ನಾವು ಕಂಡಿದ್ದೇವೆ. ಅದಕ್ಕಾಗಿ ಅಧಿಕ ಉತ್ಪಾದನೆ ಮತ್ತು ರಫ್ತಿಗೆ ಹೆಚ್ಚು ಉತ್ತೇಜನ ಕೊಡುವಂಥದ್ದು, ಇದನ್ನು ಮಾಡುವಂತ ಕೆಲಸ ಕಾರ್ಯಗಳನ್ನ ಈ ಒಂದು ಇದು ಮಾಡ್ತದೆ ಅಂತ ನಾನು ತಿಳ್ಕೊಳ್ತೇನೆ. ಇವತ್ತು ಸಾಲ
ಆರ್ಥಿಕವಾದಂಥ ಬೆಂಬಲ, ಪ್ರಧಾನಮಂತ್ರಿಯ ವಿಶೇಷ ಆ ಯೋಜನೆ PMEGP, ಅದರಲ್ಲಿ ನಿಮಗೆ ಸಾಕಷ್ಟು ಸಾಲಗಳ ಸೌಲಭ್ಯಗಳು ಸಿಗ್ತವೆ, ಸಬ್ಸಿಡಿಗಳು ಸಿಗ್ತವೆ. ಹಲವಾರು ಕ್ಷೇತ್ರಕ್ಕೆ 35% ವರೆಗೆ ಸಬ್ಸಿಡಿ ಮೇಕ್ ಇನ್ ಇಂಡಿಯಾ ಇದೆ. ಅದನ್ನು ನಾವು ತಿಳ್ಕೊಂಡು ಮುಂದೆ ಹೋಗುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇದನ್ನ ನಾವು ಮುಂದುವರಿಸಬೇಕು. ಅದಕ್ಕಾಗಿ MSME ಇಲಾಖೆ ಈ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತದೆ. ತಂತ್ರಜ್ಞಾನದ ಸುಧಾರಣೆ ಮಾಡ್ತದೆ, ಗುಣಮಟ್ಟವನ್ನ ಪ್ರಮಾಣೀಕರಿಸುವಂತ ವ್ಯವಸ್ಥೆಗಳನ್ನು ಮಾಡ್ತದೆ, ಮಾರುಕಟ್ಟೆಗೆ ಉತ್ತೇಜನ ಕೊಡ್ತದೆ, ಉದ್ದಿಮೆಗೆ ಕ್ಲಸ್ಟರ್ ಅಭಿವೃದ್ಧಿ ಮಾಡುವಂತ ಕೆಲಸ ಕಾರ್ಯಗಳನ್ನು ಅದನ್ನ ಈ ಒಕ್ಕಲಿಗ ಈ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳುವಂಥದ್ದು ನಾನು ತಿಳ್ಕೊಂಡಿದ್ದೇನೆ. ಉದ್ಯಮದ ಶಕ್ತಿ ವೃದ್ಧಿ ಮಾಡುವಂತ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾರೆ. ಈ ರೀತಿ ಸರ್ಕಾರದಲ್ಲಿರುವಂತಹ 10 ಹಲವು ಯೋಜನೆ ಬಗ್ಗೆ ಮಾಹಿತಿ ಮತ್ತು ನಮ್ಮದೇ ಆದಂತ ಸಮಾಜದಲ್ಲಿರುವಂತ ನಮ್ಮ ಯುವ ಪೀಳಿಗೆಯನ್ನ ಇವತ್ತು ಮುಂದೊಂದಿನ ಸ್ವಾಭಿಮಾನಿ ವ್ಯಕ್ತಿಗಳಾಗಿ ಪರಿವರ್ತನೆ ಮಾಡುವಂಥದ್ದು ಮತ್ತು ಈ ಕ್ಷೇತ್ರದಲ್ಲಿ ತಮ್ಮ ವಿಶೇಷ ಕೊಡುಗೆಗಳನ್ನು ಕೊಡ್ಲಿಕ್ಕೆ ತಯಾರು ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡುವಂತ ಈ ಕಾರ್ಯಕ್ರಮ ಇದು ಒಂದು ಅದ್ಭುತ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಾಯಶಃ ನಾಯಕರ ನೇತೃತ್ವದ ಈ ತಂಡ ಇದನ್ನ ಇವತ್ತು ಸಾಮಾನ್ಯ ಜನರಿಗೆ ತಲುಪಿಸುವಂಥದ್ದು. ನನಗೆಲ್ಲ ಇಲ್ಲಿ ಬಂದಾಗ ನಿಮ್ಮ ಹಸಿರು ಶಾಲುಗಳನ್ನು ಹೊಂದಿಕೊಂಡು ನೋಡಿದವರನ್ನ ತುಂಬಾ ಖುಷಿಯಾಗಿದೆ. ಯಾಕೆಂತ ಹೇಳಿದ್ರೆ ಎಲ್ಲ ಒಂದು ಕೃಷಿ ಆಧಾರಿತವಾಗಿ ಬಂದ್ರು ಕೂಡ ನಾವು ಸ್ವಾಭಿಮಾನಿ ಬದುಕಿನಿಂದ ಇರಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ಇಲ್ಲಿ ಏನು ವಿಚಾರಗಳು ನಡೀತದೆ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳುವಂತ ಆ ನಿಮ್ಮ ಭಾವನೆ ಇದೆಲ್ಲ, ಇದು ಖಂಡಿತವಾಗಿ ಸಮಾಜಕ್ಕೆ ಹೊಸ ದಿಕ್ಕನ್ನು ಕೊಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ಇದರ ಸಂಘಟನೆಯ ಎಲ್ಲ ಹಿರಿಯ ಬಂಧುಗಳಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.